ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ C25ನ ಪಾಸಿಂಗ್ ಪ್ಯಾಕೇಜಸ್ನ ಮಾಡ್ತಾ ಇದ್ದೀವಿ. C25ನ ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ಈಗ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಅಂತಂದರೆ ನಿಮಗೆ ಈಗ ಇರುವಂತಹ ಕ್ವಶನ್ ಪೇಪರ್ ಏನು ನೋಡ್ತಾ ಇದ್ದೀರಾ, ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಾವೀಗ ಏನು ಮಾಡಬೇಕು, ಎಲ್ಲ ಥರದ ಪ್ರಾಬ್ಲಮ್ಸ್ನ ಮಾಡಬೇಕು. ನೋಡಿ, ಇದು ಒನ್ ಆಫ್ ದ ಮಾಡೆಲ್ ಪೇಪರ್ ನೀವು ನೋಡ್ತಾ ಇರೋಂಥದ್ದು. ಈ ಮಾಡೆಲ್ ಪೇಪರ್ ನೋಡಿದಾಗ ನಿಮ್ಗೆ ಅನಿಸುತ್ತೆ ಏನಪ್ಪ ಇಷ್ಟೊಂದಿದೆ ಅಂತೇಳಿ. ಸೊ ಈ ಮಾಡೆಲ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಮಗೆ 15 ಮಾರ್ಕ್ಸ್ನ ಒಂದು MCQ ಕ್ವಶನ್ಸ್ ಕೂಡ ಇದೆ. ಅದಾದಮೇಲೆ ನೀವು ನೋಡ್ತೀರಾ ಒಂದು 5 ಮಾರ್ಕ್ಸ್. ನೋಡಿ ಏನಿದು 5 ಮಾರ್ಕ್ಸಲ್ಲಿ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು 5 ಮಾರ್ಕ್ಸ್ ಇದೆ. ಅದಾದಮೇಲೆ ನೀವು ನೋಡ್ತೀರಾ 2 ಮಾರ್ಕ್ಸ್ನ ಕ್ವಶನ್ 5 ಅಟೆಂಡ್ ಮಾಡಬೇಕಾಗತ್ತೆ. ಸೊ ಆಫ್ಟರ್ ದಟ್ ಒನ್ ಯು ವಿಲ್ ಸಿ ದಟ್ ನಮಗೆ ಬೇಕಾಗಿರುವಂಥದ್ದು ಯಾವುದಪ್ಪ ಇಂಪಾರ್ಟೆಂಟಾಗಿ ಅಂತಂದರೆ, ಇಲ್ಲಿ ಯಾರೆಲ್ಲ ಬರೀ ಪಾಸ್ ಆಗಬೇಕು ಅಂತಿದ್ರೋ ಫಸ್ಟ್ ಕಮೆಂಟ್ ಮಾಡಿ, ಅವರಿಗೆ ಸಪ್ರೇಟ್ ಆಗಿರುವಂತಹ ಒಂದು ಪಾಸಿಂಗ್ ಪ್ಯಾಕೇಜ್ನ ನಾನು ಕೊಡ್ತಾ ಇದ್ದೀನಿ. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನಿಮಗೆ ನಾನು ಜಸ್ಟ್ ಪಾಸ್ ಆದರೆ ಸಾಕು ಸರ್ ಅನ್ನುವಂಥ ವಿದ್ಯಾರ್ಥಿಗಳಿದ್ರೆ ಅವ್ರು ನನಗೆ ತಿಳಿಸ್ಕೊಡಿ. ಸೊ ಈಗ ಆಲ್ಮೋಸ್ಟ್ ಮಾಡಲ್ ಪೇಪರ್ನ ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈಗ ಪಾರ್ಟ್ ಸಿ ನೋಡ್ತೀರಾ, ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಎಷ್ಟು? ಅಲ್ಲಿಗೆ 15 ಮಾರ್ಕ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ನೀವು ನೋಡ್ಬೋದು ನಿಮಗೆ ಪಾರ್ಟ್ ಡಿ, ನಾನು ಯೂಶ್ವಲಿ ಪಾಸಿಂಗ್ ಪ್ಯಾಕೇಜ್ ಹೇಳಿದ್ದೀನಿ. ಪಾರ್ಟ್ ಡಿನ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಇವೆರಡನ್ನು ಸಾಲ್ವ್ ಮಾಡ್ಕೊಳ್ಳಿ, ನಿಮಗೆ 55 ಮಾರ್ಕ್ಸ್ ಬರುತ್ತೆ ಅಂತ. ಕರೆಕ್ಟಾ? ಸೊ ಪಾರ್ಟ್ ಡಿನಲ್ಲಿ ನೀವು ನೋಡಿದ್ರೆ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಮಾಡಿದ್ರೆ ಸಾಕು, ನಿಮಗೆ ಎಷ್ಟು ಬರುತ್ತೆ ಟೋಟಲ್ ಆಗಿ, ಯು ವಿಲ್ ಗೆಟ್ ದ 55 ಮಾರ್ಕ್ಸ್ ಬರುತ್ತೆ. ಸೊ ಇದು ಒಂದು 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಎಷ್ಟು ಮಾರ್ಕ್ಸ್ದು? 5 ಮಾರ್ಕ್ಸ್ದು. ಅದೇ ರೀತಿಯಾಗಿ ಲಾಸ್ಟ್ ಸೆಕ್ಷನ್ ಡಿ, ಸೆಕ್ಷನ್ 2 ಪಾರ್ಟ್ ಡಿನಲ್ಲಿ ಸೆಕ್ಷನ್ 2 ನೋಡಿದ್ದೆ ಆದರೆ, ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ ಇಲ್ಲಿ ನೋಡ್ತಾ ಇದ್ದೀರಾ ಸೆಕ್ಷನ್ 2 ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೆಕ್ಷನ್ 2ನಲ್ಲಿ ಪಾರ್ಟ್ ಡಿ ನೋಡಿದಾಗ ನಿಮಗೆ 3 × 10 ಎಷ್ಟು ಬರ್ತಾ ಇದೆ? 30 ಮಾರ್ಕ್ಸ್ ಬರ್ತಾ ಇದೆ. ಸೊ ಟೋಟಲ್ ಆಗಿ ಇಲ್ಲಿಗೆ ಎಷ್ಟಾಯಿತು? 55 ಮಾರ್ಕ್ಸ್ ಆಯಿತು. ಯಾವುದು? ಬರೀ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಆಫ್ ಪಾರ್ಟ್ ಡಿ ಮಾಡಿದಾಗ ಅಲ್ಲಿ 25 ಮಾರ್ಕ್ಸ್ ಇದೆ, ಮತ್ತು ಇಲ್ಲಿ 30 ಮಾರ್ಕ್ಸ್ ಇದೆ. ಟೋಟಲ್ ಆಗಿ ನೋಡಿ ನಿಮ್ಗೆ ಎಷ್ಟು ಬರ್ತಾ ಇದೆ? ಒಂದು 55 ಮಾರ್ಕ್ಸ್ ಬರ್ತದೆ. ಸೊ ದಿಸ್ ಈಸ್ ವಾಟ್ ಯು ವಿಲ್ ಗೆಟ್ ಓನ್ಲಿ ಪಾಸಿಂಗ್ ಬೇಕು ಅಂದರೆ. ಈಗ ನಾವು ಟ್ರಿಗ್ನಾಮೆಟ್ರಿ ಬಗ್ಗೆ ಸ್ವಲ್ಪ ನಾನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಟ್ರಿಗ್ನಾಮೆಟ್ರಿ ನಿಮಗೆಲ್ಲ ಗೊತ್ತೇ ಇದೆ, ಟ್ರಿಗ್ನಾಮೆಟ್ರಿಲಿ ಇರುವಂತಹ ಮೇನ್ ಪ್ರಾಬ್ಲಮ್ಸು ಅಂದರೆ ಇದನ್ನ ಎಂಥವರು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ನೋಡಿ, ಫಾರ್ ಎಕ್ಸಾಂಪಲ್ ಕನ್ವರ್ಟ್ 120 ಡಿಗ್ರಿ ಇಂಟು ರೇಡಿಯನ್ಸ್ ಅಂತ ಇದೆ. ಇದೆಲ್ಲ ವಿಡಿಯೋಸು ನಂದು ಸಪ್ರೇಟ್ ವಿಡಿಯೋಸೇ ಮಾಡಿದ್ದೀನಿ. ಅದು ನಿಮಗೆ ಬೇಕಾದ್ರೆ ಇದು ಒಂದು ಸ್ಯಾಂಪಲ್ ತೋರಿಸ್ತೀನಿ ಯಾವ ಥರ ಅಂತ ನೋಡ್ಕೊಳ್ಳಿ. ಸೊ ನಾವು ಮಾಡಬೇಕು ಸೊಲ್ಯೂಷನ್ ಮಾಡಬೇಕಾದ್ರೆ ವೆರಿ ಸಿಂಪಲ್. ಈ ಪ್ರಾಬ್ಲಮ್ ಮಾತ್ರ ನೀವು ಟ್ರಿಗ್ನಾಮೆಟ್ರಿ ಮಾಡದೇ ಇರೋರು ಮಾಡಬೇಕು ಅಂತ ನಾನು ಪ್ರೊಸೀಜರ್ ಹೇಳ್ತೀನಿ. ಡಿಗ್ರಿನ ರೇಡಿಯನ್ಸ್ ಕನ್ವರ್ಟ್ ಮಾಡೋದು. ಸೊ 120 ಡಿಗ್ರಿ ಬರ್ಕೊಳ್ಳಿ. 120 ಡಿಗ್ರಿ ಈಸ್ ಈಕ್ವಲ್ ಟು 120 ಇಂಟು ಯಾವುದ್ರಲ್ಲಿ ಪೈ ಇಲ್ವೋ ಅದಕ್ಕೆ ಪೈ ಡಿವೈಡೆಡ್ ಬೈ 180 ಹಾಕಿ. ದಟ್ ಮೀನ್ಸ್ ವಾಟ್? ನಿಮಗಿಲ್ಲಿ 120, ಸುಮಾರು ಜನ ಮಕ್ಕಳಿಗೆ 120 ಪೈ ಬೈ 180 ಬರ್ಕೋತೀರಾ. ಬಟ್ ಏನಪ್ಪ ಅಂದರೆ ನಿಮಗೆ ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ. ಸೊ ನೀವು ಹತ್ರ ಸೈಂಟಿಫಿಕ್ ಕ್ಯಾಲ್ಸಿ ಇದ್ದರೆ ಸೈಂಟಿಫಿಕ್ ಕ್ಯಾಲ್ಸಿನ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡ್ಕೊಂಡಾಗ ನಿಮಗೆ ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ 120 ಕೆಳಗಡೆ 180 ಇದೆ. ಸೊ ಅದಕ್ಕೆ ಏನು ಮಾಡಿ, ಇಲ್ಲಿ ನೋಡಿ ಈ ABC ಅಂತ ಇದೆಯಲ್ಲ, ಇದನ್ನು ಯೂಸ್ ಮಾಡಿ. ಸೊ 120 ಡಿವೈಡೆಡ್ ಬೈ ಬದಲು ಈ ABC ಯೂಸ್ ಮಾಡಿ. ಸೊ ABC ಯೂಸ್ ಮಾಡಿ ಈ ಥರ ಸಿಂಬಲ್ ಬರುತ್ತೆ ಎಲ್ ಶೇಪಲ್ಲಿ. ಡಿವೈಡೆಡ್ ಬೈ ಏನು ಮಾಡಿ 180 ಹಾಕಿ. ಆವಾಗ ನಿಮಗೆ ಈಕ್ವಲ್ಸ್ ಹೊಡೆದಾಗ ನೋಡಿ 2/3 ಅಂತ ಬರ್ತಾ ಇದೆ. ಅಂದರೆ ಇನ್ ಕೇಸ್ ನಿಮಗೆ ಸಿಂಪ್ಲಿಫೈ ಮಾಡೋಕ್ಕೆ ಬರದೇ ಇರೋರಿಗೆ ನಾನು ಹೇಳ್ತಾ ಇರೋವಂಥದ್ದು. ಹಾಗಾದ್ರೆ ಹೆಂಗೆ ಸರ್? ಇದನ್ನು ನೀವು ಡೈರೆಕ್ಟಾಗಿ 2π/3 ಬರೆದ್ರೆ ಸಾಕು. ಸೊ 2π ಡಿವೈಡೆಡ್ ಬೈ 3. ಸೊ ಇದು ನಿಮಗೆ ಸಿಕ್ಕಿರುವಂತಹ ಆನ್ಸರ್ ಆಗಿರುತ್ತೆ. ವೆರಿ ಸಿಂಪಲ್ಲು. ನೀವು ಬರೀಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡ್ರೆ ಸಾಕು ಯಾವ ಥರ ಬರೀಬೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಯು ಗಾಟ್ ದಿಸ್ ಒನ್ ಆ್ಯಸ್ ವಾಟ್? 2π ಡಿವೈಡೆಡ್ ಬೈ 3. ಇಟ್ ಈಸ್ ಇನ್ ರೇಡಿಯನ್ಸ್. ಇಲ್ಲ ಸರ್, ನಮಗೆ ಇದೇ ಬೇಕು. ಏನು ಬೇಕು? 3π/2ನ ಡಿಗ್ರಿ ಕನ್ವರ್ಟ್ ಮಾಡಬೇಕು. ಸೊ ಇದನ್ನ ಸುಲಭ. ಏನಿದೆ ಸೊಲ್ಯೂಷನ್ಲಿ? 3π/2 ಇದೆ. ಸೊ ಐ ರೈಟ್ ಇಯರ್ 3π/2 ಅವರೇ ಕೊಟ್ಟಿದ್ದಾರೆ. ನೀವೇನು ಮಾಡಿ 3 ಇಂಟು ಪೈ ಜಾಗದಲ್ಲಿ ಏನು ಮಾಡಿ 180ನ ಹಾಕ್ಕೊಳ್ಳಿ, ಡಿವೈಡೆಡ್ ಬೈ 2 ಮಾಡಿ. ಸೊ 3 ಇಂಟು 180/2 ಅಂದರೆ 2 1s 2 9s. ಸೊ 3 8 9s ಎಷ್ಟು ಬಂತು? 270 ಬಂತು. ಕರೆಕ್ಟಾ? ಅಂದರೆ ಏನು ಮಾಡಬೇಕು, ನೀವು ಯಾವುದೇ ಒಂದು ಡಿಗ್ರಿಯನ್ನು ರೇಡಿಯನ್ ಕನ್ವರ್ಟ್ ಮಾಡಬೇಕು ಅಂತಂದರೆ ನೀವೇನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ? ಯು ಹ್ಯಾವ್ ಟು ಮಲ್ಟಿಪ್ಲೈ π/180ನ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ?
ಅದೇನೇ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಅದೇ ನೀವು ಡಿಗ್ರಿ ಆಲ್ರೆಡಿ ಪೈ ಕೊಟ್ಟಿದ್ರೆ ಅದು ರೇಡಿಯನ್ಸಲ್ಲಿರುತ್ತೆ. ರೇಡಿಯನ್ಸ್ನ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದರೆ ಈ ಪೈ ಜಾಗದಲ್ಲಿ 180 ಹಾಕೊಂಡ್ರೆ ಸಾಕು. ಸೊ ನೀವು ಬೇಕಾದ್ರೆ ಅದನ್ನು ಕೂಡ ಸಿಂಪ್ಲಿಫೈ ಮಾಡ್ಬೋದು. ಯಾವ ಥರ ಮಾಡ್ತೀರಾ, ಕ್ಯಾಲ್ಸಿನಲ್ಲಿ ಯೂಸ್ ಮಾಡ್ಬೋದು. ಏನು 3 × 180 ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಏನಿದೆ, ಪೈ ಜಾಗದಲ್ಲಿ 180 ಆಗ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನೀವು. ಸೊ 3 ಇಂಟು ಎಷ್ಟಿದೆ 180 ಹಾಕ್ಕೊಂಡೆ, ಏನು ಮಾಡಿದೆ, ಪೈ ಜಾಗದಲ್ಲಿ 180 ಹಾಕ್ಕೊಂಡೆ, 180 ಈಸ್ ಈಕ್ವಲ್ ಟು ಹಾಕಿದೆ, ಡಿವೈಡೆಡ್ ಬೈ ಮಾಡಿ ಎಷ್ಟಿದೆ 2 ಇದೆ. ಕರೆಕ್ಟಾ? ಸೊ ನಿಮಗೆ ಆನ್ಸರ್ ಎಷ್ಟು ಬರ್ತಾ ಇದೆ, ಯು ಆರ್ ಗೆಟಿಂಗ್ 270. ಸೊ 270 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ಥರ ಮಾಡಿದ್ಮೇಲೆ ನೀವು ಅದಕ್ಕೆ ಬಾಕ್ಸ್ ಹಾಕೋದು ತುಂಬ ಒಳ್ಳೆಯದು. ಸೊ ನೆನ್ಪಿಟ್ಕೊಳ್ಳಿ, ಬಾಕ್ಸ್ ಹಾಕಲಿಲ್ಲ ಅಂತಂದರೆ ನಿಮಗೆ ಐಡೆಂಟಿಫೈ ಆಗಲ್ಲ ಸೊಲ್ಯೂಷನ್ನು. ಸೊ ವ್ಯಾಲ್ಯೂವರ್ಸ್ಗೆ ಅದನ್ನು ರೂಢಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಎಲ್ಲ ನಮಗೆ ಅಲೈಡ್ ಆ್ಯಂಗಲ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಾವೆ. ಈ ಪ್ರಾಬ್ಲಮ್ ಎಲ್ಲ ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲೇ ಮಾಡಿದ್ದೀನಿ. ಅದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಫಾಲೋ ಮಾಡ್ಕೊಳ್ಳಿ. ಇದರೆಲ್ಲ ಪ್ರತಿಯೊಂದು ಪ್ರಾಬ್ಲಮ್ಸ್ ಕೂಡ ನಾನು ಮಾಡಿದ್ದೀನಿ. ಅದಾದಮೇಲೆ ಈ ಥರ ಪ್ರಾಬ್ಲಮ್ಸ್ ನೋಡ್ಬೋದು. ನನ್ನ ಹಳೆ ವಿಡಿಯೋಸಲ್ಲಿ ನಿಮಗೆ ಟ್ರಿಗ್ನಾಮೆಟ್ರಿ ಕಂಪ್ಲೀಟಾಗಿ ಸಿಗುತ್ತೆ. ಸೈನ್ ಆಫ್ A - B ಇರ್ಬೋದು, ಸೈನ್ 120 cos 330 ಇರ್ಬೋದು. ಸೊ ಇವೆಲ್ಲ ನಾನು ಮತ್ತೆ ನಿಮಗೆ ಸಾಲ್ವ್ ಮಾಡ್ತೀನಿ. ಮತ್ತು ಈ ಪ್ರಾಬ್ಲಮ್ನ ಯಾವುದೇ ಕಾರಣಕ್ಕೆ ಬಿಡಕ್ಕೆ ಹೋಗಬೇಡಿ, ಅಲೈಡ್ ಆ್ಯಂಗಲ್ ಪ್ರಾಬ್ಲಮ್ಸ್ನ. ಯಾಕಂದರೆ ಅಲೈಡ್ ಆ್ಯಂಗಲ್ ಪ್ರಾಬ್ಲಮ್ ತುಂಬ ಈಸಿಯಾಗಿರುತ್ತೆ ನೋಡಿ. ಸೀಕೆಂಟ್ ಆಫ್ 360 ಅಂದರೆ E1. ಸೊ E1 ಗ್ರೂಪ್ ಅಂದರೆ ಸೀಕೆಂಟ್ ಚೇಂಜ್ ಆಗಲ್ಲ. ನಿಮ್ಗೇನು ಬರೀತೀರಾ, ಸೀಕೆಂಟ್ ಅಂತಲೇ ಬರೀತೀರಾ, ಸೀಕೆಂಟ್ A ಅಂತ ಬರೀತೀರಾ. 360 - A ಬಂದು 4th ಕ್ವಾಡ್ರೆಂಟ್, ಅಲ್ಲಿ ಪ್ಲಸ್ ಆಗಿರುತ್ತೆ, ಪ್ಲಸ್ ಬರೀತೀರಾ. ಅದೇ ರೀತಿ ಕಾಟ್ ಆಫ್ 90 - A, 90 ಇದ್ರೆ ಕಾಟ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಟ್ಯಾನ್ ಆಫ್ ದಿ ವ್ಯಾಲ್ಯೂ A ಅಂತ ಬರೀತೀರಾ. ಫಸ್ಟ್ ಕ್ವಾಡ್ರೆಂಟ್ ಇದೆ, ಇದು ಕೂಡ ಪ್ಲಸ್ ಆಗೇ ಇರುತ್ತೆ. ಸೊ ಯಾಕೆ ಇದನ್ನ ಎಕ್ಸಾಂಪಲ್ ತೋರಿಸ್ತಾ ಇದ್ರೆ ತುಂಬ ಸುಲಭದಲ್ಲಿರೋದನ್ನು ತೋರಿಸ್ತಿದ್ದೀನಿ. ಎಗೇನ್ ಟ್ಯಾನ್ ಆಫ್ ದಿ ವ್ಯಾಲ್ಯೂ 360 ಇದೆ, ಟ್ಯಾನ್ 360 ಚೇಂಜ್ ಆಗೋಲ್ಲ. ಎಗೇನ್ ನಮಗೆ ಟ್ಯಾನ್ 360ನೇ ಬರ್ಕೋತೀರಾ. ಪ್ಲಸ್ ಎ ಅಂತಂದರೆ ಎಗೇನ್ ಫಸ್ಟ್ ಕ್ವಾಡ್ರೆಂಟ್ ಪ್ಲಸ್ ಎ ಇರುತ್ತೆ. ಕೊಸಿಕೆಂಟ್ 90 ಇದ್ರೆ ಏನಾಗುತ್ತೆ, ಕೊಸಿಕೆಂಟು ಸೀಕೆಂಟ್ ಆಗಬೇಕು, ಸೀಕೆಂಟ್ ಎ. ಸೊ 90 ಇರೋದ್ರಿಂದ ಕೊಸಿಕೆಂಟ್ ಆಗುತ್ತೆ, ಸೀಕೆಂಟ್ ಆಗುತ್ತೆ. 90 + A ಬಂದು ಯಾವ ಕ್ವಾಡ್ರೆಂಟು, ಇಡೀ ಸೆಕೆಂಡ್ ಕ್ವಾಡ್ರೆಂಟ್ ಕೊಸಿಕೆಂಟ್ ಪಾಸಿಟಿವ್. ಸೊ ಇದು ಪಾಸಿಟಿವ್ ಬರುತ್ತೆ. ಅಲ್ಲಿಗೆ ಸೀಕೆಂಟು ಸೀಕೆಂಟ್ ಕ್ಯಾನ್ಸಲ್, ಟ್ಯಾನ್ ಮತ್ತು ಟ್ಯಾನ್ ಕ್ಯಾನ್ಸಲ್, ವಿಚ್ ಇಂಪ್ಲೈಸ್ ದಟ್ ನಿಮಗೆ ಬರುವಂಥ ಆನ್ಸರ್ ಏನಪ್ಪ ಅಂದರೆ 1 ಆಗಿರುತ್ತೆ. ಸೊ ಇಂಥ ಈಸಿ ಪ್ರಾಬ್ಲಮ್ನ ಯಾಕೆ ಬಿಡಬೇಕು ಅಂತ ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ವೆರಿ ಸಿಂಪಲ್ ಆಗಿರುತ್ತೆ. ಆರಾಮಾಗಿರೋದನ್ನು ಯಾಕೆ ನೀವು ಮಿಸ್ ಮಾಡ್ತೀರಾ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋಂಥದ್ದು. ಸೊ ಇನ್ನು ಇದು ಡಿರೈವೇಷನ್ನು, ಸೈನ್ ಟು ಎ ಡಿರೈವೇಷನ್ ನೋಡಿ. ಈ ಸತಿ ಇರುವಂತಹ C25 ಈ ಸೈನ್ ಟು ಎ ಡಿರೈವೇಷನ್ ನೋಡ್ಕೊಳ್ಳಿ, ಕಾಸ್ ಟು ಎ ಡಿರೈವೇಷನ್ ನೋಡ್ಕೊಳ್ಳಿ. ಈ ಸೈನ್ ಟು ಎ ಮತ್ತು ಕಾಸ್ ಟು ಎ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ಕಾಸ್ ಟು ಎ ಎಗೇನ್ ಅದಕ್ಕೊಂದು ಸಪ್ರೇಟ್ ಫಾರ್ಮುಲಾ ಬರುತ್ತೆ. ಕಾಸ್ ಟು ಎಗೆ ಟೋಟಲ್ ಆಗಿ 3 ಟೈಪ್ಸ್ ಆಫ್ ಡಿರೈವೇಷನ್ ಬರುತ್ತೆ. ಅದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ್ದೀನಿ, ನೋಡ್ಕೊಬೋದು. ಸೈನ್ 3 ಅಂತೂ ತುಂಬ ಇಂಪಾರ್ಟೆಂಟು, ಯಾಕಂದರೆ ನಿಮಗೆ 10 ಮಾರ್ಕ್ಸ್ ಬರ್ತಾ ಇದೆ. ಓಕೆನಾ? ಈ 10 ಮಾರ್ಕ್ ಪ್ರಾಬ್ಲಮ್ನ ನಾನು ಸೈನ್ 3 ಡಿರೈವೇಷನ್ನ ನನ್ನ ಹಳೆ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೊಬೋದು. ಓಕೆನಾ? ಸೊ ಈಗ ಕಾಸ್ 3a, ಸೊ ಸೈನ್ 3a ಅಥವಾ ಕಾಸ್ 3a ನೋಡಿದಾಗ ಎರಡರಲ್ಲಿ ಒಂದಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 10 ಮಾರ್ಕ್ಸ್ ಬರುತ್ತೆ. ಪ್ರತಿ ಒಂದು ಕ್ವಶನ್ ಪೇಪರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದ್ಸತಿ ಸೈನ್ 3a ಕೊಟ್ಟರೆ ಇನ್ನೊಂದ್ಸತಿ ಕಾಸ್ 3a ಕೊಡ್ತಾರೆ. ಸೊ ಈಗ ಈ ಸತಿ ಬಂದಿರುವಂತಹ ಇಂಪಾರ್ಟೆಂಟ್ ಪ್ರಾಬ್ಲಮ್ಸಲ್ಲಿ ನೀವು ನೋಡಿದ್ದೆ ಆದರೆ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಏನಪ್ಪ ಅಂದ್ರೆ ಇದು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಸೊ ಕೆಲವರು ICSE ಓದಿರುವಂಥ ಮಕ್ಕಳಿಗಾದರೆ ಈ ಪ್ರಾಬ್ಲಮ್ಸ್ ನೋಡಿರ್ತಾರೆ. ಬಟ್ ಓಕೆ, ನಾವೀಗ ಸಾಲ್ವ್ ಮಾಡೋಣ. ಯಾಕೆ ಇದನ್ನ ನೀವು ಮಾಡ್ತಾ ಇದ್ದೀನಿ ಸರ್, ಹಳೇದು ಮಾಡಲಿಲ್ಲ ಇದನ್ನು ಮಾಡ್ತಾ ಇದ್ದೀರ ಅಂತ ನೀವು ಕೇಳ್ಬೋದು. ಯಾಕಪ್ಪ ಅಂದರೆ ಇದು ನಿಮಗೆ ಹೊಸದಾಗಿರುವಂತಹ ಪ್ರಾಬ್ಲಮ್ಸ್ ಆಗಿದೆ. ಓಕೆನಾ? C25 ಹೊಸದಾಗಿ ಆ್ಯಡ್ ಮಾಡಿರುವಂಥ ಕಾನ್ಸೆಪ್ಟ್ ಇದು. ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಇಸ್ 30 ಡಿಗ್ರಿ. ಇಫ್ ದ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಬೇಸ್ ಆಫ್ ದ ಬಿಲ್ಡಿಂಗ್ ಇಸ್ 50 ಮೀಟರ್ಸ್. ಇಫ್ ದ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಬೇಸ್ ಆಫ್ ದ ಬಿಲ್ಡಿಂಗ್ ಇಸ್ 50 ಮೀಟರ್ಸ್, ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಅಂತ ಕೇಳ್ತಿದ್ದಾರೆ. ಸೊ ಇದು ವೆರಿ ಸಿಂಪಲ್ ಆಗಿರೋ ಒಂದು ಫಿಗರ್ ಹಾಕೋಣ ನೋಡಿ. ಇದು ಒಂದು ಹೈಟ್ ಆಫ್ ದಿ ಬಿಲ್ಡಿಂಗ್ ಇದೆ. ಸೊ ದಟ್ ಈಸ್ ವಾಟ್ ಐ ಆಮ್ ರೈಟಿಂಗ್. ಸ್ವಲ್ಪ ಕಷ್ಟ ಇದೆ ಈ ಪ್ಯಾಡಲ್ ಬರೆಯೋಕ್ಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಒಂದು ಬೇಸ್ ಆಯಿತು, ಅದೇ ಥರ ಹೈಟ್ ಆಫ್ ದಿ ಬಿಲ್ಡಿಂಗ್ ಆಯಿತು, ಇಲ್ಲಿಂದ ಇಲ್ಲಿಗಿರುವಂತಹ ಆ್ಯಂಗಲ್ ಆಫ್ ಎಲಿವೇಶನ್. ಓಕೆನಾ? ಏನು, ಸಪೋಸ್ ಐ ನೇಮ್ ದಿಸ್ ಒನ್ A ಆ್ಯಂಡ್ B ಮತ್ತು C ಅಂತ ನೇಮ್ ಮಾಡ್ತೀನಿ. ಇದನ್ನ ಥೀಟಾ ಅಂತ ಕರಿತೀನಿ, ಆ್ಯಂಗಲ್ ಆಫ್ ಎಲಿವೇಶನ್. ಆ್ಯಂಗಲ್ ಆಫ್ ಎಲಿವೇಶನ್ ಏನು ಸರ್ ಅಂತಂದರೆ, ಯಾವಾಗ ಲೈನ್ ಆಫ್ ಕಾಂಟ್ಯಾಕ್ಟ್ ಇರುತ್ತೋ, ನಾವು ಯಾವಾಗ ಮೇಲಕ್ಕೆ ನೋಡ್ತಿರೋ ಅದು ನಾವು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಅದೇ ನಮಗೆ ಲೈನ್ ಆಫ್ ಕಾಂಟ್ಯಾಕ್ಟ್ ಈ ಥರ ಇದ್ದಾಗ ಯಾವಾಗ ಬಿಲೋ ನೋಡ್ತಿರೋ ದಿಸ್ ಇಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀರಿ. ನೆನ್ಪಿಟ್ಕೊಳ್ಳಿ, ಇದು ಫ್ಯೂಚರ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಇದು ಆ್ಯಂಗಲ್ ಆಫ್ ಎಲಿವೇಶನ್ ಮತ್ತು ಆ್ಯಂಗಲ್ ಆಫ್ ಡಿಪ್ರೆಷನ್ನ ಕಾನ್ಸೆಪ್ಟ್. ಸೊ ಈಗ ನಾವು ಸಾಲ್ವ್ ಮಾಡೋಣ. ನಮಗೆ ಕೊಟ್ಟಿರೋದು ಕರೆಕ್ಟಾಗಿ ಓದ್ಕೊಳ್ಳಿ. ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದ ಬಿಲ್ಡಿಂಗ್ ಅಂದರೆ ಇದು ಒಂದು ಬಿಲ್ಡಿಂಗ್.
ಸೊ ಇದನ್ನು ನಾನು ಜಸ್ಟ್ ಈ ಥರ ಬರಿತಾ ಇದ್ದೀನಿ. ಇದೊಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಕಡೆ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ ಅಂದರೆ ದೇ ಹ್ಯಾವ್ ಗಿವನ್ ದಟ್ 30 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಕರೆಕ್ಟಾ? ಸೊ 30 ಡಿಗ್ರಿ ಇಲ್ಲಿ ಬರ್ಕೊಳ್ಳಿ. ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್ 30 ಡಿಗ್ರಿ. ಇಫ್ ದ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಬೇಸ್ ಆಫ್ ದ ಬಿಲ್ಡಿಂಗ್ ಇಸ್ 50 ಮೀಟರ್. ಸೊ ಈ ಪಾಯಿಂಟಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ ದಟ್ ಈಸ್ ದೇ ಹ್ಯಾವ್ ಗಿವನ್ ಇಟ್ ಆಸ್ 50 ಮೀಟರ್. ಓಕೆ, ಈ ಡಿಸ್ಟೆನ್ಸ್ನ 50 ಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ವಿ ಹ್ಯಾವ್ ಟು ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ಎಚ್ ಅಂತ ತಗೋಣ. ವೆರಿ ಸಿಂಪಲ್ಲು. ಟ್ರಿಗ್ನಾಮೆಟ್ರಿನಲ್ಲೇ ನನಗನ್ನಿಸ್ತಂಗೆ ತುಂಬ ಸಿಂಪಲ್ ಪ್ರಾಬ್ಲಮ್ಸ್ ಇವು. ಹೈಟ್ ಆಫ್ ದಿ ಬಿಲ್ಡಿಂಗ್ ಕಂಡುಹಿಡಬೇಕು, ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ, ಮತ್ತು ನಮಗೆ ಇದು ಡಿಸ್ಟೆನ್ಸ್ 50 ಮೀಟರ್ ಅಂತ ಕೊಡಿ. ಇದು ಸಮ್ ಅಲ್ಲ, ಇದು 50 ಮೀಟರ್. ಓಕೆ, ಸೊ ಇದು 50 ಮೀಟರ್. ಹಾಗಾದ್ರೆ ಹೆಂಗೆ ಸರ್ ಬರೆಯೋದು? ಸೊ ವೆರಿ ಸಿಂಪಲ್. ನಾವು ಅಬ್ಸರ್ವ್ ಇಯರ್ ಮೋಸ್ಟ್ ಆಫ್ ದ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಪ್ರಾಬ್ಲಮಲ್ಲಿ ನಾವೇನು ಮಾಡ್ತೀರಿ, ಟ್ಯಾನೇ ಯೂಸ್ ಮಾಡ್ತೀರಿ. ಯಾಕೆ ಸರ್ ಅಂದರೆ ನಮಗೆ ಈ ಆಪೋಸಿಟ್ಟು ಮತ್ತು ಈ ಅಡ್ಜಸೆಂಟ್ನ ಕನೆಕ್ಟ್ ಮಾಡುವಂತಹ ರೇಷಿಯೋ ಬೇಕು. ಆಪೋಸಿಟ್ ಬೈ ಅಡ್ಜಸೆಂಟ್ ಬಂದು ಟ್ಯಾನ್ ಟೀಟಾ ಆಗಿರೋದ್ರಿಂದ ಸೊ ಇದ್ರಲ್ಲಿ ನಾವೇನು ಮಾಡ್ತೀವಿ, ಲೆಟ್ ಅಸ್ ಕನ್ಸಿಡರ್ ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಬಂದು ಆಪೋಸಿಟ್ ಬೈ ಅಡ್ಜಸೆಂಟ್. ನಿಮಗೆಲ್ಲ ಗೊತ್ತಿದೆ, ಇದು ಟೀಟಾ ಆದರೆ ಟೀಟಾಗ ಆಪೋಸಿಟ್ ಸೈಡ್ ಅಂತ ಕರಿತೀರಿ. ಇದು ಬೇಸ್ ಬಂದ್ಬಿಟ್ಟು ಅಡ್ಜಸೆಂಟ್ ಸೈಡ್ ಅಂತ ಕರಿತೀರಿ. ಈಗ ಟೀಟಾ ಅವರೇ ಕೊಟ್ಟಿದ್ದಾರೆ. ಟೀಟಾ ಎಷ್ಟು ಕೊಟ್ಟಿದ್ದಾರೆ? ವಿ ಕ್ಯಾನ್ ರೈಟ್ ದಟ್ ಟ್ಯಾನ್ 30 ಡಿಗ್ರಿ ಕೊಟ್ಟಿದ್ದಾರೆ. ಆಪೋಸಿಟ್ ನನಗೆ ಗೊತ್ತಿಲ್ಲ, ಲೆಟ್ ಅಸ್ ನೇಮ್ ದಿಸ್ ಒನ್ ಆಸ್ ಎಚ್. ಇನ್ನು ಅಡ್ಜಸೆಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 50 ಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ವಿಚ್ ಇಂಪ್ಲೈಸ್ ದಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 30? ಟ್ಯಾನ್ 30 ಈಸ್ ಹೌ ಮಚ್? 1 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು ವಾಟ್? ಎಚ್ ಡಿವೈಡೆಡ್ ಬೈ 50. ಸೊ ಈಗ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೆ ಆದರೆ, ಸೊ ಇಫ್ ಯು ಕ್ರಾಸ್ ಮಲ್ಟಿಪ್ಲೈ 50 ಈ ಕಡೆ ಹೋಗುತ್ತೆ, ಇಟ್ ವಿಲ್ ಬಿಕಮ್ 50 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು ವಾಟ್? ಎಚ್. ಸೊ ವಿಚ್ ಇಂಪ್ಲೈಸ್ ದಟ್ ಎಚ್ ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ √3 ಮೀಟರ್ಸ್. ಸೊ ಇಷ್ಟೇ ಬರೆದ್ರೆ ಸಾಕಾ? ಇನ್ನೇನು ಕ್ಯಾಲ್ಸಿ ಇದೆ ಅಂತ ನೀವು ಸಿಂಪ್ಲಿಫೈ ಮಾಡೋಕ್ಕೆಲ್ಲ ಹೋಗಬೇಡಿ. ಇಷ್ಟೇ ಬರೀರಿ. ನಿಮಗೆ ಕೊಟ್ಟಿರುವಂಥದ್ದು ಐ ಥಿಂಕ್ 5 ಮಾರ್ಕ್ ಕ್ವಶನ್ನ ಕೊಡ್ತಾ ಇದ್ದಾರೆ ಇದ್ರ ಮೇಲೆ. ಸೊ ಈಸಿಯಾಗಿ ನಿಮಗೆ ಈ ಮಾರ್ಕ್ಸನ್ನು ತೊಗೊಬೋದು. ಓಕೆನಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅವ್ರು ಕೊಟ್ಟಿರುವಂಥದ್ದು ಕರೆಕ್ಟಾಗಿ ಪ್ರಾಬ್ಲಮ್ ಓದ್ಕೊಬೇಕು. ಏನಂತ? ಆಂಗಲ್ ಆಫ್ ಎಲಿವೇಶನ್ ಟು ದ ಟಾಪ್ ಆಫ್ ದ ಬಿಲ್ಡಿಂಗ್. ಟಾಪ್ ಅಂದರೆ ಇದು ಟಾಪು. ಕರೆಕ್ಟಾ? ಈ ಟಾಪ್ ಆಫ್ ದಿ ಬಿಲ್ಡಿಂಗ್ ಎಲ್ಲಿಂದ ನೋಡ್ತಾ? ಇಲ್ಲಿಂದ ನೋಡ್ತಾ. ಎಷ್ಟು? 30 ಡಿಗ್ರಿ ಬರ್ಕೋಬೇಕು. ಇಫ್ ದ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಬೇಸ್ ಆಫ್ ದ ಬಿಲ್ಡಿಂಗ್. ನೋಡಿ, ಈ ಒಂದು ರಫ್ ಸ್ಕೆಚ್ಗೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೆನಪಿರಲಿ, ಸ್ಕೀಮಲ್ಲಿ ಈ ಸ್ಕೆಚ್ ಇರಲೇಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ 30 ಡಿಗ್ರಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ 50 ಮೀಟರ್ ಆಯಿತು. ಇದು ಹೈಟ್ ಹೆಚ್ಚಾಯಿತು. ಆಗ ನಾವೇನು ಮಾಡೋಣ? ಟ್ಯಾನ್ 30 ಕನ್ಸಿಡರ್ ಮಾಡೋಣ. ಟ್ಯಾನ್ 30 ಫಾರ್ಮುಲಾ ಏನು ಬಂತು? ಆಪೋಸಿಟ್ ಬೈ ಅಡ್ಜಸೆಂಟ್. ಅದಕ್ಕೆ ನಾವು ಟ್ಯಾನ್ 30 ಈಸ್ ಈಕ್ವಲ್ ಟು ಎಚ್ ಬೈ 50 ಯೂಸ್ ಮಾಡ್ತೀರಿ. 1 ಬೈ √3 ಈಸ್ ಈಕ್ವಲ್ ಟು ಎಚ್ ಬೈ 50 ಬಂತು. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಈ 50 ಏನಾಗುತ್ತೆ? ಈ ಕಡೆ ಹೋಗುತ್ತೆ. ಅದಕ್ಕೆ 50 ಮೇಲೆ ಬರುತ್ತೆ. ಸೊ ಫೈನಲ್ ಆಗಿ ಎಚ್ ಈಸ್ ಈಕ್ವಲ್ ಟು 50 ಬೈ √3 ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ನೆಕ್ಸ್ಟ್ ಪ್ರಾಬ್ಲಮ್. ಎ ಟವರ್ ಇಸ್ 30 ಮೀಟರ್ ಹೈಟ್. The angle of elevation from the point on the ground to the top of the tower is 30 degree. Find the distance of a point from the base of the tower. ತುಂಬ ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ಗಳಿವು. ಅಂಥ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಅಂತೂ ಅಲ್ವೇ ಅಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಫಸ್ಟ್ ಇಲ್ಲೂ ಅಷ್ಟೇ ಒಂದು ಹೈಟ್ ಕೊಟ್ಟಿದ್ದಾರೆ ಬಿಲ್ಡಿಂಗು, ಅದಕ್ಕೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಮತ್ತು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಕರೆಕ್ಟಾ? ಬಟ್ ಯಾವ್ದು ಅಂತ ಬರ್ಕೊಬೇಕು ನಾವು ಕರೆಕ್ಟಾಗಿ. ಸೊ ಓಕೆ, ಫಸ್ಟ್ ರೈಟ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಹಾರಿಜಾಂಟಲ್ ಲೈನ್ ಆಯಿತು. ಸೊ ಇಲ್ಲಿಗೆ ದಿಸ್ ಇಸ್ ದ ವಾಟ್. ಸೊ ಓಕೆ, ಈಗ ಇದು ಟೀಟಾ ಆಂಗಲ್ ಆಫ್ ಎಲಿವೇಶನು. ಸೇಮ್ ಥಿಂಗ್, ಲೆಟ್ ಅಸ್ ಟೇಕ್ ಎ, ಬಿ ಮತ್ತು ಸಿ. ಓಕೆ, ಸೊ ನೋಡ್ತಾ ಇದ್ದೀರಾ, ಎ ಟವರ್ ಇಸ್ 30 ಮೀಟರ್ ಹೈಟ್. ಅಂದರೆ ಇದು ಟವರ್ ಈಗ. ಸೊ ಇದು ಟವರ್ ಆಗಿರೋದ್ರಿಂದ ಇದರ ಹೈಟ್ ಎಷ್ಟಿದೆ? 30 ಮೀಟರ್ ಇದೆ. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ವಾಟ್? 30 ಮೀಟರ್. ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಗ್ರೌಂಡ್ ಅದು ಕೊಟ್ಟಿದ್ದಾರೆ ಎಷ್ಟು? 30 ಡಿಗ್ರಿ. ನಾವು ಫೈಂಡ್ ದ ಡಿಸ್ಟೆನ್ಸ್. ದಿಸ್ ಇಸ್ ದ ಡಿಸ್ಟೆನ್ಸ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಹಾಗಾದ್ರೆ ಸೇಮ್ ಥಿಂಗ್ ಲಾಸ್ಟ್ ಪ್ರಾಬ್ಲಮ್ ಥರ ಏನು ಮಾಡೋಣ? ವಿ ವಿಲ್ ಯೂಸ್ ದ ವ್ಯಾಲ್ಯೂ ಟ್ಯಾನ್ 30. ಸೊ ವಿಲ್ ಯೂಸ್ ದಟ್ ಟ್ಯಾನ್ 30. ಲೆಟ್ ಅಸ್ ರೈಟ್ ದಟ್ ಟ್ಯಾನ್ ಆಫ್ ದಿ ವ್ಯಾಲ್ಯೂ theta is equal to, we know that opposite by adjacent. ಹಾಗಾದ್ರೆ ಟ್ಯಾನ್ ಆಫ್ ದಿ ವ್ಯಾಲ್ಯೂ ಟೀಟಾ ಬದಲು ಎಷ್ಟು ತಗೋಬೇಕು? 30 ಡಿಗ್ರಿ. ಯಾಕಂದ್ರೆ ಅವ್ರು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಆಪೋಸಿಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 30 ಮೀಟರ್ ಕೊಟ್ಟಿದ್ದಾರೆ. ನೋಡಿ, ಇದು ಟೀಟಾಗ ಆಪೋಸಿಟ್. ಸೊ ಅಡ್ಜಸೆಂಟ್ ಎಷ್ಟು ಕೊಟ್ಟಿದ್ದಾರೆ? ಗೊತ್ತಿಲ್ಲ. ಲೆಟ್ ಅಸ್ ಟೇಕ್ ಡಿ. ಸೊ ವಿಚ್ ಇಂಪ್ಲೈಸ್ ದಟ್, ನೋಡಿ ಟ್ಯಾನ್ 30 ವ್ಯಾಲ್ಯೂ ಗೊತ್ತಿರಲೇಬೇಕು ನಿಮಗೆ. ಟ್ಯಾನ್ 30 ಎಷ್ಟಾಯಿತು? 1 ಡಿವೈಡೆಡ್ ಬೈ √3. ಸೊ ದಿಸ್ ಈಸ್ ವಾಟ್? 30 ಡಿವೈಡೆಡ್ ಬೈ ಡಿ. ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ, ನನ್ನ ಫಾರ್ಮಾ ಶೀಟಲ್ಲಿ ಇದು ಕೊಟ್ಟಿದ್ದೀನಿ. ಫಸ್ಟ್ ನೀವು ಫಾರ್ಮಾ ಶೀಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಡಿ ಕ್ರಾಸ್ ಮಾಡಿ ಈ ಕಡೆ ಹೋಗುತ್ತೆ, √3 ಬಂದು ಈ ಕಡೆ ಬರುತ್ತೆ. ಸೊ ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿ ಮೇಲೆ ಹೋಗುತ್ತೆ, √3 ಬಂದು ಈ ಕಡೆ ಬರುತ್ತೆ. ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು ಏನಾಯಿತು?
30 into root 3. 30 into root 3. So this is what the required solution. ನೆನ್ಪಿಟ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರಿ. ನೀವೇನಾದರೂ ಸರ್ ಇನ್ನು ನಮಗೆ ಟ್ಯಾನ್ ಥೀಟಾ ತಗೊಳೋದೇ ಬರಲ್ಲ ಅಂತ ನೋಡಿ, ಯಾವುದೇ ಒಂದು ಟ್ರಯಾಂಗಲ್ನ ಈ ಥರ ಮೆನ್ಷನ್ ಮಾಡಿದಾಗ ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕಾಗಿರೋದು, ಇದು ರೈಟ್ ಆ್ಯಂಗಲ್ ಅನ್ಸ್ಕೊಳುತ್ತೆ, ಇದು ನಾವು ಟೀಟಾ ಅಂತ ಮೆನ್ಷನ್ ಮಾಡ್ತೀರಿ. ಟೀಟಾಗೆ ಆಪೋಸಿಟ್ ಇರೋ ಸೈಡು ಆಪೋಸಿಟ್ ಸೈಡು, ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಆಗಿ ಬಂದ್ಬಿಟ್ಟು ಹೈಪಾಟಿನಸ್ಸು. ಈ ರೈಟ್ ಆ್ಯಂಗಲ್ ಮತ್ತು ಟೀಟಾ ಎರಡೂ ಇರುತ್ತಲ್ಲ, ಇದನ್ನು ಬಂದು ಅಡ್ಜಸೆಂಟ್ ಅಂತ ಕರಿತೀವಿ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್, ಅದಕ್ಕೆ ಇಲ್ಲಿ ನಾನು ಟ್ಯಾನ್ ಟೀಟಾ ಯೂಸ್ ಮಾಡ್ತಾ ಇರೋದು. ಸೊ ನೀವು ಕ್ವಶನ್ ಕೇಳ್ಬೋದು, ಸರ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸಲ್ಲಿ ಟೀಟಾನೇ ಕೊಡ್ತಾರಾ ಅಂತ. ಖಂಡಿತ ಅವರು ಟೀಟಾನೇ ಮೆನ್ಷನ್ ಮಾಡ್ತಾರೆ. ಸೊ ನಾವು ಇಲ್ಲಿ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್, ಎ ಟವರ್ ಕಾಸ್ಟ್ ಎ ಶಾಡೋ ಆಫ್ 20 ಮೀಟರ್ ಹೈಟ್ ಲಾಂಗ್ ವೆನ್ ದ ಆಂಗಲ್ ಆಫ್ ಎಲಿವೇಶನ್ ದ ಸನ್ ಈಸ್ 60 ಡಿಗ್ರಿ, ಫೈಂಡ್ ದ ಹೈಟ್ ಆಫ್ ದಿ ಟವರ್. ಸೊ ಎ ಟವರ್ ಕಾಸ್ಟ್ ಎ ಶಾಡೋ ಅಂದರೆ ಇಲ್ಲಿ ನಾವು ಲೆಟ್ ಅಸ್ ರೈಟ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಸೊಲ್ಯೂಷನ್ ಇಲ್ಲೂ ಕೂಡ ಅಷ್ಟೇ, ವಿ ಕ್ಯಾನ್ ರೈಟ್ ದಟ್. ನಾವು ಬೇಕಾದ್ರೆ ಈ ಥರನೇ ಬರ್ಕೋತೀನಿ ನಾನು ಟ್ರಯಾಂಗಲ್ ಆದಷ್ಟು. ಸೊ ಇದಕ್ಕೆ ಲೈನ್ ಜಾಯಿನ್ ಮಾಡ್ತೇವೆ, ಎಲ್ಲ ಇದೇ ಕಾನ್ಸೆಪ್ಟಲ್ಲೇ ಇದ್ದಾವೆ, ಇನ್ನು ಡಿಫಿಕಲ್ಟ್ ಏನಿಲ್ಲ. ನೋಡಿ ಇಲ್ಲಿ ನಿಮಗೆ ಸನ್ ಇರೋವಂಥದ್ದು, ಫಾರ್ ಎಕ್ಸಾಂಪಲ್ ಈ ಸನ್ನಿನ ಈ ಬಿಲ್ಡಿಂಗ್ನ ಈ ಕಡೆ ಸನ್ ಬಿದ್ದಾಗ ಇದು ಶಾಡೋ ಎಲ್ಲಿ ಬೀಳುತ್ತೆ, ಈ ಕಡೆ ಬರುತ್ತೆ, ಅಂದರೆ ಇದು ಶಾಡೋ. ದಿಸ್ ಈಸ್ ಶಾಡೋ ಲೆಂತ್. ಓಕೆ, ಸೊ ಎ ಟವರ್ ಕ್ಯಾಸ್ಟ್ ಶಾಡೋ ಆಫ್ 20 ಮೀಟರ್ ಇದೆ. ಈ ಕಡೆ ಬೆಳಗ್ಗೆ ಬಿದ್ದಾಗ ಈ ಕಡೆ ತರ ನೆರಳು ಬರುತ್ತೆ, ಶಾಡೋ ಇದು 20 ಮೀಟರು. ಆಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ, ಸನ್ ನೋಡ್ತಾ ಇರೋಂಥದ್ದು 60 ಡಿಗ್ರಿ. ಈಗ ನಮ್ಗೆ ಏನ್ ಬೇಕು, ಹೈಟ್ ಆಫ್ ದಿ ಟವರ್. ಸೊ ದಿಸ್ ಈಸ್ ಹೈಟ್ ಆಫ್ ದಿ ಟವರ್, ಹೈಟ್ ಆಫ್ ದಿ ಟವರ್. ಓಕೆ, ಸೊ ದಿಸ್ ಈಸ್ ವಾಟ್ ಎ, ಬಿ ಅಂಡ್ ಸಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ನೇಮ್ ದಟ್ ಒನ್. ಹಾಗಾದ್ರೆ ಏನ್ ಮಾಡ, ವಿಲ್ ಸಾಲ್ವ್ ದಿಸ್ ಒನ್. ಸೊ ಅಗೇನ್ ಏನು ಯೂಸ್ ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ಟ್ಯಾನ್ ಥೀಟಾ ಓನ್ಲಿ. tan theta is equal to what, opposite divided by adjacent. ಹಾಗಾದ್ರೆ ವಾಟ್ ಈಸ್ ದ ಟ್ಯಾನ್ ಥೀಟಾ, ಥೀಟಾಗೆ ಏನಿಲ್ಲಿ ಯೂಸ್ ಮಾಡೋಣ, ಇಲ್ಲಿ ಇಷ್ಟು ಮುಂಚೆ ಪ್ರಾಬ್ಲಮ್ ಎಲ್ಲ 30 ಡಿಗ್ರಿ ಇತ್ತು, ಈಗ ನಾವು ಟ್ಯಾನ್ 60 ಡಿಗ್ರಿ ತಗೋತಾ ಇದ್ದೀವಿ. ಆಪೋಸಿಟ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ದಟ್ ಈಸ್ ನೇಮ್ ಎಚ್. ನಾನು ಅದೇ ಹೇಳಿದೆ ಇದಕ್ಕೆ ಮುಂಚೆ ಪ್ರಾಬ್ಲಮಲ್ಲಿ, ಇದು ಟೀಟಾ ಇದ್ರೆ ಟೀಟಾಗೆ ಆಪೋಸಿಟ್ ಇರೋದು ಆಪೋಸಿಟ್ ಸೈಡು, ಟೀಟಾ ಮತ್ತು ರೈಟ್ ಆ್ಯಂಗಲ್ ಎರಡೂ ಇದ್ರೆ ಅದು ಅಡ್ಜಸೆಂಟ್ ಸೈಡು, ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಇರೋದು ಹೈಪಾಟ್ನೆಸ್ ಆಗುತ್ತೆ. ಸೊ ಇದು ಎಚ್ ಡಿವೈಡೆಡ್ ಬೈ ಎ ಎಷ್ಟಂತೂ 20 ಮೀಟರ್ ಬಂತು. ಸೊ ವಿಚ್ ಇಂಪ್ಲೈಸ್ ಟ್ಯಾನ್ 60 ಎಷ್ಟಾಯಿತು, √3 ಬಂತು. ಇಲ್ಲಿ ಮತ್ತೆ ನಿಮಗೆ ಎಷ್ಟು ಬರ್ತದೆ, ಎಚ್ ಡಿವೈಡೆಡ್ ಬೈ 20. ಓಕೆನಾ, ಸೊ ವಿಚ್ ಇಂಪ್ಲೈಸ್ ದಟ್ 20 ಈ ಕಡೆ ಬರುತ್ತೆ, 20 ಇಂಟು √3 ಇಸ್ ಈಕ್ವಲ್ ಟು ವಾಟ್, ಎಚ್. ವಿಚ್ ಇಂಪ್ಲೈಸ್ ದಟ್ ಎಚ್ ಇಸ್ ಈಕ್ವಲ್ ಟು 20 ಇಂಟು √3. So this is what we got the solution. So the height of the tower, we got this one as 20 into √3. If possible, write the unit, that is meters. So ನಿಮಗೆ ಈ ಮೂರನ್ನ ನಿಮಗೆ ಟ್ರಿಗ್ನಾಮೆಟ್ರಿಯ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ, ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಕೊಟ್ಟಿರುವಂಥದ್ದು ವೆಬ್ಸೈಟಲ್ಲಿ, ಆ ಕ್ವಶನ್ಸ್ ತೊಗೊಂಡು ನಿಮಗೆ ಸಾಲ್ವ್ ಮಾಡಿರುವಂಥದ್ದು. ಸೊ ಈ ಮೂರೇ ಪ್ರಾಬ್ಲಮ್ ಇದ್ದಾವೆ. ನೆಕ್ಸ್ಟ್ ಫಾರ್ ಮೋರ್ ಪ್ರಾಬ್ಲಮ್ಸ್ ನಾವೇನು ಮಾಡಲ್ ಪೇಪರ್ ಸಾಲ್ವ್ ಮಾಡ್ತೀನಿ, ಆ ಮಾಡಲ್ ಪೇಪರ್ಸಲ್ಲಿರುವಂತಹ ಕ್ವಶನ್ಸ್ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಈ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಈ ಕ್ವಶನ್ಸ್ ರಿಪೀಟ್ ಆಗ್ತವೆ. ಮತ್ತು ಎಸ್ಪೆಷಲಿ ಟ್ರಿಗ್ನಾಮೆಟ್ರಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, sin 3a ಡಿರೈವೇಷನ್ನ ನೀವು ನೋಡ್ಬೋದು. ಸೊ ಇಫ್ ಯು ಸಿ ಮೈ ಯೂಟ್ಯೂಬ್